ನಮ್ಮ ಹಳ್ಳಿಲಿ ಒಂದು ಎಣ್ಣೆ ಪಾಟಿ. ನಮ್ಮ ಹಳ್ಳಿಲಿ ಒಂದು ಎಣ್ಣೆ ಪಾಟಿ. ನಮ್ಮ ಭೀಮ ಎಲ್ಲ ಚಂದಾಗಿ ಏರ್ಪಾಟ್ ಮಾಡಿರಂಗ ಅವನೇ. ನನ್ನ ಮಕ್ಕಳು ಎಲ್ಲೋದ್ರು? ತಡಿ, ಒಂದು ಫೋನ್ ಮಾಡೇ ಬೇಡ. ಹಲೋ, ಎಲ್ಲ ಇವ್ರ ನಾನು ಫೋನ್ ಎತ್ತೋದ್ ಬಿಟ್ಟು ಮುಂಚೆಲೆ ಬಂದು ಕುಂತ್ಕೊಂಡಿದ್ದೀರಲ್ಲ. ಕರುಳಿನ ಕೂಗು ಕಣಡು, ಕಳ್ಳಿನ ಕೂಗು. ಲೇ, ಕರುಳ ಇಲ್ಲ ಕಳ್ಳ, ಸರಿಯಾಗಿ ಹೇಳಲಿ. ಎರಡಕ್ಕೂ ಅಂತ ವ್ಯತ್ಯಾಸ ಏನಾಯ್ತಪ್ಪ? ನಮ್ಮ ಹೊಟ್ಟೆಗಿರೋದು ಕರುಳು, ನಾವು ಹೊಟ್ಟೆಗೆ ಹಾಕಂತೀವಲ್ಲ ಅದು ಕಳ್ಳು. ಈ ಮ್ಯಾಟ್ರು ನನ್ಗೆ ಇಷ್ಟ ದಿವಸದಿಂದ ಗೊತ್ತೇ ಇರ್ಲಿಲ್ವಲ್ಲ. ಅನ್ಲೋಡ್ ಮಾಡಿ ಬಂದು ಲೋಡ್ ಮಾಡ್ಕೊಂತೀನಿ, ತಡೆಯಲ್ಲ. ತಾಯೇ ನಮ್ಮವ್ವ. ಓಹೋ, ನಾನು ಹೋಗ್ಬರೋದ್ಕಿಂತ ಮುಂಚೆನೆ ಕುಡಿದ್ ಮಲಿಕೊಂಬಿಟ್ಟಿದ್ದೀರಲ್ಲ. ಲೇ, ಹಿಂಗ್ ಮಾಡ್ತೀರಾ ಅಂತಲೇನೆ ನಾನು ನಾಳೆಗೆ ಹೇಳಿ ಹಸಿನ್ಗಂಧ ತುಂಬಿಸಿಕ್ಕಿ ಮ್ಯಾಲೆ ಎಣ್ಣೆ ಚುಮ್ಸಿದ್ದೆ ಕಣ್ರಲ್ಲ. ಲೇ ಕರಿಯ ಬಸವ ಸಿದ್ಧ ಹೇಳ್ರಲ್ಲ ಮ್ಯಾಲೆ, ಇದು ಎಣ್ಣೆ ಅಲ್ಲ ಕಣ್ರಲ್ಲ, ಹಸಿನ ಗಂಜು, ಹಸಿನ ಗಂಜು. ಲೇ ಹೇಳ್ರಲ್ಲ ಮ್ಯಾಕೆ, ಹೇಳ್ರು. ಯಜಮಾನ್ರೆ, ನಾ ಮಾಡಿದ ಪ್ಲಾನು ಒಟ್ಟಾಯ್ತು. ಈಗೇನಿದು ಹಸಿನ ಗಂಜ ವಾಸನೆ ಗೊತ್ತಾಯ್ತಲ್ಲ. ಅಯ್ಯೋ ಗಂಜದ ವಾಸನೆ. ಇವ್ನು ಯಾವ ಸೆಂಟ್ರಿಕಲ್ ಬಂದ್ಮೇಲೆ ಕಾಲ ಹಾಕಂದ್ರೆ ನಾವು ಕುಡಿದ್ರದು ಎಣ್ಣೆ ಅಲ್ವದ್ ಕಡ್ರು. ಹಸಿ ಗಂಜ ಕಡ್ರು. ಗಂಜಲ ಅಂತ ನಾವೇ ಮಂಕಾಗೋದು. ಎಲ್ಲ ಮಾಡೋದು ಇವಾಗ. ಗೌಡ್ರು ಸರಿಯಾಗಿ ಕೊಟ್ರ ಕಳ್ಳೆ ಅಂಜ ನಮ್ಗೆ. ಯಾಮಾರ್ಕೊಡಲು ಎಲ್ಲ ಯಾಮಾರ್ಬೋದು. ನಂಗೆ ಮೊದ್ಲೇ ಡೌಟ್ ಬಂತು, ಇದು ಅದಲ್ಲ ಅಂತ. ನೀವೆಲ್ಲ ಕುಡಿದ್ರಿ ಅಂತ ನಾನು ಕುಡ್ದೆ. ನೀವ್ ಯಾಕ್ರೆಲ್ಲ ಕುಡಿದ್ರಿ? ಮಂತ್ ಮಾಡ್ಬಿಟ್ರು ಗೌಡ್ರು. ಬಜ ನಂಗೆ ಈಗ ಎಲ್ಲ ಅರ್ಥ ಆಯ್ತು ನೋಡಪ್ಪ. ಏನ್ ಅರ್ಥ ಆಯ್ತು ಕರಿಯಣ್ಣ? ನಮ್ಗೆಲ್ರ ಯೋಚನೆನು ಒಂದೇ ಅಂತ ಅರ್ಥ ಆಯ್ತಪ್ಪ. ಲೇ ಭೀಮಾ, ಒರಿಜಿನಲ್ ಎಣ್ಣೆ ತಂದಿದ್ನಲ್ಲ ಅದು ನೆತ್ಕೊಂಬರಲ್ಲ. ಆಯ್ತಾ ತಾಮತಿ ನಾನು. ಲೇ ಏನ್ರಲ್ಲ ಇದು ಜರಿಕರಲ್ಲ ಬರಲ್ಲ ಆಯ್ತಾ? ಲೇ ಭೀಮಾ, ಎಷ್ಟ ತಡ ಮಾಡ್ತಲ್ಲ, ಆ ನೆನ್ಸಿದ್ ತಗೊಂಡು ಎಣ್ಣೆ ತಗೊಂಬಾರಲ್ಲ. ಕರಿಯನಾಗ ತಗೊಂಡ್ರಲ್ಲಿ ಹಸಿನ ಗಂಜಿ ಕುಡಿಸಿದ್ದು ಚೆನ್ನಾಗಿ ಕುಡಿರಲಿ.
ಚೆನ್ನಾಗಿ ಕುಡಿರೋ ಆಂಬಲ್ಲ ಅದೆಷ್ಟ ತಡ ಮಾಡ್ತೀನಿ ನೀನು ನಿಧಾನಕ್ಕೆ ಕುಡಿಯೋ ತಗೊಳ್ಳೋಣ ನೀನು ಓ ಒರಿಜಿನಲ್ಲೇ ತಗೊಳ್ಳಲ್ಲ ನೀವು ಒಂದೊಂದ ನನ್ಗೆಲ್ವಲ್ಲ ಹೆಂಗೈತ್ರಲ್ಲ ಗೌಡ್ರ ಏಯ್ ನೆನ್ಸಿಕ್ತಾಮಲ್ಲ ಹಂಗೆ ಭೀಮಾ ಚೆನ್ನಾಗೈತೆ ಅಲ್ಲ ಗೌಡ್ರೆ ಏಯ್ ಕರಿಯ ನಾಗ ಸ್ವೀಟ್ ಸ್ವಲ್ಪ ಕಮ್ಮಿ ಐತೆ ನೋಡ್ಕೊಂತೀನಲ್ಲ ಉಪ್ಪಿನಕಾಯಿ ಐತಲ್ಲ ಚೆನ್ನಾಗಿ ಚಪ್ಪರ್ಸಲ್ಲ ಮನ್ಸಿಗೆ ಬಂದಂಗೆ ಓಸ್ ಪಸಂದ್ ಆಗೈತಪ್ಪ ಚೆನ್ನಾಗಿ ಕಿತ್ಕೊಡಿತದಲ್ಲ ನಾಗ ಲೇ ನೀವೆಲ್ಲ ಹೆಂಗ್ರಲ್ಲ ಕೊಡ್ರಿ ಹೇಳ್ರಲ್ಲ ಕೊಡ್ರೆ ನಾನೇ ತಡ್ರಲ್ಲ ಸೀನಪ್ಪ ನೀನ್ ಹೆಂಗ್ ಕುಡ್ಕಾದೆ ಅಂತ ನೀನೇ ಹೇಳಪ್ಪ ನೀನೇ ಹೇಳಪ್ಪ ನೀನೇ ಹೇಳಪ್ಪ. ನಾನು 6ನೇ ಕ್ಲಾಸ್ ಆಗಿದ್ದಾಗಲೇ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಎಷ್ಟು ಇಷ್ಟಪಟ್ಟಿದ್ದೆ ಅಂದ್ರೆ ಆ ಹುಡುಗಿಗೋಸ್ಕರ ಸ್ಕೂಲಾಗೆ ಫೇಲಾಗಿ ಉಳ್ಕೊಂಡ್ಬಿಟ್ಟೆ. ನಮ್ಮ ಫ್ರೆಂಡ್ಸ್ ಎಲ್ಲ ಪಾಸ್ ಮುಂದಕ್ಕೆ ಹೋದ್ರು, ನಾನು ಮಾತ್ರ ಕ್ಲಾಸಿಗೆ ಉಳ್ಕೊಂಡ್ಬಿಟ್ಟೆ. ನಾನು ಇಷ್ಟಪಟ್ಟಿದ್ದ ಹುಡುಗಿನ ಇನ್ಯಾವನ ಮದುವೆ ಕರ್ಕೊಂಡು ಹೋಗ್ಬಿಟ್ಟ. ಅಯ್ಯೋ ಪಾಪ ಹಿಂಗೆ ಆಗ್ಬಾರ್ದಾಗಿತ್ತು ಇಲ್ಲ ನಾನಿಲ್ವಾ ಸಮಾಧಾನ ಮಾಡ್ಕೊಳ್ಳ ನಾನಿಲ್ವಾ ಏನಪ್ಪ 6ನೇ ಕ್ಲಾಸ್ಗೆ ಹುಡುಗಿಗೆ ಮದುವೆ ಆಗೋಯ್ತು. ಹೌದಾ? ಲೇ ಅವನ್ ಪ್ರೀತಿಸಿದ್ದು ಹುಡುಗಿನಲ್ಲ ಕಂಡ್ರಲ್ಲ ಅವ್ರ ಕ್ಲಾಸ್ ಟೀಚರ್ನ ಲೇ ಬಸವ ಅದೇನ್ ನಿನ್ ಕತೆ ಹೇಳಲ್ಲ ಏನಾಯ್ತು ಹೆಂಗ್ ಹೇಳೋಣ ನನ್ನ ಕತೆನ ಕೃಷ್ಣಣ್ಣ, ಹೆಂಗ್ ಹೇಳಿ ನನ್ನ ಕತೆನ? ಲೇ ಬಸವ, ಎಲ್ಲರೂ ಹೇಳೋದು ಬಾಯಿಗೆನ, ನೀನು ಬಾಯಿಗೆ ಹೇಳು, ಎಲ್ಲ ಕೇಳ್ತೀವಿ. ನಾನು SSLC ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಹೌದಾ? ಹೌದು. ನಾನು ಅವಳ ಹತ್ರ ನನ್ನ ಲವ್ನ ಹೇಳ್ಕೊಳಕ್ ಆಗಲಿಲ್ಲ ಪಾಪ. ಆಮೇಲೆ SSLC ಎಕ್ಸಾಮ್ ಮುಗಿದ್ಮೇಲೆ ಅವಳು ಎತ್ತಾಗ ಹೋದ್ಲು, ಗೊತ್ತಾಗ್ಲಿಲ್ಲ. ಆ ಫೀಲಿಂಗಿಗೆ ನಾನು ಅವಾಗ ಕುಡಿತಾ ಇರ್ತೀನಿ. ದೊಡ್ಡ ಕತೆ ಕಣಪ್ಪ ನಿಂದು. ಲೇ ಈ ಕೃಷ್ಣ ಪಾವನ ಕಣ, ನೀನ್ ಯೋಚನೆ ಮಾಡಬೇಡ. ಕೃಷ್ಣಪ್ಪ, ಎಜುಕೇಶನ್ ಅನ್ನೋದು ಎಷ್ಟು ಹುಡುಗರು ನಾಳು ಮಾಡೈತ್ ನೋಡು ಕೃಷ್ಣಪ್ಪ. ಎಜುಕೇಶನ್ ಹೆಂಗಪ್ಪ ಹಾಳು ಮಾಡ್ತು ಎಜುಕೇಶನ್?
ಲೇ ಕರಿಯ ಆ ಇದೆಲ್ಲ ತೀರ್ಥದ ಮಹಿಮೆ ಕಾರಣ ಓ ಲೇ ಕರಿಯ ಗೌಡ್ರೆ ನೀನಂಗಲ್ಲ ಕುಡಿಯೋದ್ ಕಲ್ತೆ ನಿನ್ ಕತೆ ಹೇಳಲ್ಲ ಆ? ಅಯ್ಯೋ ಗೌಡ್ರೆ ದೊಡ್ಡ ಕತೆ ನಂದು ಏನು ಅಂತ ಹೇಳಿ ಗೌಡ್ರೆ ನಂದೊಂದು ದೊಡ್ಡ ಕತೆ ಗೌಡ್ರೆ ಹೇಳಪ್ಪ ಏನಂತ ಹೇಳಮ್ಮ ಕೇಳೋಣ. ನಾವು ಕೇಳೋಣ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ತೀರ್ಕೊಂಡ್ಬಿಟ್ರು ಆ, ಅಣ್ಣಂಗೆ ಮದುವೆ ಆಯ್ತು ಹೊತ್ತಿಗೆ ಬಂದು ಮಕ್ಕಳು ಮರಿ ಎಲ್ಲ ಆದ್ರು ಆಸ್ತಿ ಕೊಡ್ಬೇಕಾಗುತ್ತೆ ಅಂತ ನಾನು ನಮ್ಮ ಮನೆಯಿಂದ ಆಚೆ ಹಾಕ್ಬಿಟ್ಟು ಗೌಡ್ರೆ ಒಬ್ಬಂಟಿ ಆಗ್ಬಿಟ್ಟೆ ಬಸವ ಆ? ಹೋಟ್ಲಲ್ಲಿ ಕೆಲಸ ಮಾಡಿದೆ ಅಬ್ಬಬ್ಬ. ಸಿಕ್ಕದ ಕಡೆ ಎಲ್ಲ ಕೂಲಿ ಕೆಲಸ ಮಾಡಿದೆ ಆ, ಏನ್ ಮಾಡಕ್ಕಾಗುತ್ತಪ್ಪ ಏನು ಮಾಡಕ್ಕ ಈ ಹಣ ಆಸ್ತಿ ಐಶ್ವರ್ಯ ಅನ್ನೋದು ಎಲ್ಲ ಸಂಬಂಧಗಳನ್ನು ಕಡ್ಲಾಕ್ಬಿಡುತ್ತೆ ಹೌದು ಹೌದು ಒಡ್ಡಿ ಮಗೊಂದು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಎಲ್ಲ ಸಂಬಂಧಗಳಿಗೂ ಎಳ್ಳು ನೀರು ಬಿಟ್ಬಿಡುತ್ತೆ ಹೌದು ಕರೆಕ್ಟ್ ಬೇಜಾರಾದಾಗ ಊರ್ಗ್ ಹೋಗ್ತೀರಿ ಊರ್ಗ್ ಹೋಗಿ ದೂರದಿಂದ ಅಣ್ಣ ಅದಕ್ಕೆ ಮಕ್ಕಳನ್ನ ನೋಡ್ಕೊಂಡು ತತ್ವ ಪಡ್ಕೊಂಡ್ ಬರ್ತೀನಿ ಬಂದಾಗ ನನಗ್ ಬೇಜಾರಾದಾಗ ನನಗೆ ಎಣ್ಣೆನೇ ನೀಟ ಇದೇ ದೇವರಾಗ್ಬಿಟ್ಟಿದೆ ಗೌಡ್ರೆ ಬಾರಿ ದೊಡ್ಡ ಕತೆ ಐತೆ ಹೌದು ಹೌದು ಕೃಷ್ಣಪ್ಪವ್ರೆ, ಭಾರಿ ದೊಡ್ಡ ಕತೆ ಇವ್ರು. ನಿಂದೇನ್ಲ ಕತೆ ಏನಿಲ್ವೇನ್ಲ ಸೀನಪ್ಪ ನನ್ ಕತೆ ಇಲ್ದಲೇ ಕುಡಿತಿದೀನ ಹಾ. ತುಂಬಿ ಸಂಸಾರದ ಬೆಳೆದನ್ ನಾನು ಮದ್ವೆನೂ ಮಾಡಿದ್ರು ಹೆಂಡತಿ ಇರೋದ್ನೆಲ್ಲ ಕಿತ್ಕೊಂಡು ರೋಡಿಗೆ ಬಿಟ್ಟು ಹೋದ್ ಹಂಗಾಗಿ ನಾನು ರೋಡಿಗೆ ಬಂದಾಗ ಕುಡಿಯೋದ್ ಕಲ್ತೆ ಇದು ನನ್ನ ಪರಿಸ್ಥಿತಿ ಏನ್ ಮಾಡೋಣ ಸೀನಪ್ಪ ಒಬ್ಬೊಬ್ಬರ್ದೊಂದು ಕಷ್ಟ ಏನ್ ಮಾಡೋಣ ನೀವು ಕೃಷ್ಣಪ್ಪ ನಿಮ್ ಪಾಡಿ ಸತ್ತೋಗ್ಬಿಟ್ಟವನೇನ್ರ ನಾನು ಇದ್ದೀನಿ ಕರಿಯ ಅಣ್ಣ ಅಣ್ಣ ಇಲ್ವೇನಲ್ಲಿ ನಾನಿರುವಾಗ ನೀವು ಯಾರು ಏನು ಯೋಚನೆ ಮಾಡಕ್ಕೆ ಹೋಗಬೇಡಿ ಆಯ್ತು ಆಯ್ತು ಕೃಷ್ಣಪ್ಪವ್ರೆ. ಕೃಷ್ಣಪ್ಪವ್ರೆ, ನಿಮ್ದೇನನ್ನ ಸ್ಟೋರಿ ಇದೆಯಾ ಲೈ ಆ, ನನ್ನ ಸ್ಟೋರಿ ಇಲ್ಲದೇ ನಾನು ಕುಡ್ಕ ಆಗ್ಬಿಟ್ನೇನ್ಲ ಲೈ ಆ, ಹೌದಾ ಹೇಳಿ ನಿಮ್ ಸ್ಟೋರಿನ ಎಲ್ಲಾರದು ಕೇಳಿದಿರ ಲೈ. ಹೇಳ್ರಿ ಗೌಡ್ರೆ ಎಲ್ಲಾರ್ದು ಒಂದೊಂದ್ ತರ ಆದ್ರೆ ನಂದೇ ಒಂಥರ ಕಂಡ್ರಲ್ಲ ಹೌದಾ PUC ಕಾಲೇಜ್ಗೆ ಹೋಗುವಾಗ ಎಜುಕೇಶನ್ 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 ಮತ್ತೆ ಅದೇ ಎಜುಕೇಶನ್ ಜನ ಹುಡುಗರು ನಾಳೆ ಮಾಡ್ತಾ ಇದ್ದಲ್ಲ ಇದು ಎಜುಕೇಶನ್ ಸೀನಪ್ಪ ಎಣ್ಣೆ ಜಾಸ್ತಿ ಆದಂಗೈತೆ ಸ್ವಲ್ಪ ನೋಡ್ಕೊಂಡು ಕುಡಿಯೋಣಲ್ಲ ಇಲ್ಲ ಹೇಳನಾಗ ಕೃಷ್ಣಪ್ಪರ ನೀವ್ಯಾವ ಹುಡುಗಿ ಪ್ರೀತಿಸಿದ್ರಿ ಗೌಡ್ರೆ ನೀವು ಲವ್ ಮಾಡಿದ್ದು ನಿಮ್ ಕ್ಲಾಸ್ಮೇಟ್ ಇಲ್ಲ ನಿಮ್ ಕ್ಲಾಸ್ ಟೀಚರ್ ಏನ್ ಗೌಡ್ರೆ ಲೇ ಕರಿಯ ಕ್ಲಾಸ್ ಟೀಚರು ಅಲ್ಲ ಕಾಲೇಜ್ ಹುಡುಗಿನೂ ಅಲ್ಲ ಕಳ್ಳ ನಮ್ಮ ಅತ್ತೆ ಮಗಳಿಗೆ ಐತೆ ಲೇ ಅದೇ ಕಂಡ್ರಲ್ಲ ನಾನ್ PUC ಓದ್ಬೇಕಾದ್ರೆ ಮತ್ತೆ ಎಜುಕೇಶನ್ ಲೇ ಕರಿಯ ಆ ಅವನ್ ಬಾಯಿ ಮನುಷ್ಯ ಕಳ್ಳ ಬಿಡ್ರೆ ಆಗಲ್ಲ ಒಳ್ಳ ಪಶು ಉಯ್ಯೋ ಲೇ ಎಣ್ಣೆ ಕಂಡ್ರಲ್ಲ ಚೆಲ್ಲೋದು ಮತ್ತೆ ಎಜುಕೇಶನ್ ಎಜುಕೇಶನ್ ಅಂತ ಅಣ್ಣ ಅವ್ನು ಹೇಳ್ತಾಳೆ ನಿನ್ ಸ್ಟೋರಿ ಇಂಟ್ರೆಸ್ಟಿಂಗ್ ಐತೆ ಹೊಸಿ ಹೇಳೋಣ ಡೌ ಹೇಳೋಣ ಅಲ್ಲ ಕಳ್ಳ ಕರಿಯ ವಾ ನಾನಿನ್ನ ಶುರುನೇ ಮಾಡಿಲ್ಲ ಅದ್ ಹೆಂಗಲ್ಲ ಇಂಟ್ರೆಸ್ಟ್ ಆಗೋಯ್ತು ಅಂತ ಹೇಳ್ತೀಯ ಆದ್ರೂ ಸೂಪರ್ ಅಣ್ಣ ನೀವು ಸೂಪರ್ ಸೂಪರ್ ಇಷ್ಟಣ ಇಷ್ಟೆಲ್ಲ ನೋವು ಎದೆಲ್ಲಿ ಇಟ್ಕೊಂಡು ಹೌದಾ? ಎಲ್ಲಾರ್ಗು ಪಾರ್ಟಿ ಕೊಡ್ಸಿದ್ರಲ್ಲ ತುಂಬಾ ನೀವು ಒಳ್ಳೆ ಮನುಷ್ಯರು
ದೇವ್ರ ಎಕ್ಸಾಮ್ ನಾನು ಇಲ್ವೇನ್ರು ನಾನು ಇಲ್ವೇನಲ್ಲ ನನ್ ಕತೆ ಬಿಡ್ರಲ್ಲ ನನ್ ಕತೆ ಅಮ್ಮನ ಕೆಟ್ಟ ಟಿಕ್ 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 1 2 3 ಹಲೋ ಮೈ ಟೆಸ್ಟಿಂಗ್ ನಮ್ ಕೃಷ್ಣಪ್ಪಣ್ಣ ಮಾತಾಡ್ಬೇಕಾದ್ರೆ ಯಾರು ಮಧ್ಯದಲ್ಲಿ ಸಭಿಕರು ಮಾತಾಡ್ಬಾರ್ದು ಅಂತ ನಾವು ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀವಿ. ಯಾರಲ್ಲಿ ಗಲಾಟೆ ಮಾಡೋರು ಸದ್ದು ದಿನೇಶ ಒಂಚೂರು ವೈರಾಗಪ್ಪ, ಸರಿಯಾಗಿ ಸೌಂಡ್ ಬರ್ತಾ ಇಲ್ಲ. ವೈರ್ಲೆಸ್ ಇದು. ಇನ್ನೇನೋ ಗೂಳೂರು ಮೆಲುಡಿಯಿಂದ ಆರ್ಕೆಸ್ಟ್ರಾ ಶುರುವಾಗುತ್ತೆ. ಸಭಿಕರು ಯಾರು ಎದ್ದೋಗ್ಬಾರ್ದು ಅಂತ ಸಭಿಕರಲ್ಲಿ ಮನವಿ ಮಾಡ್ಕೊತೀನಿ. ಕಿರಬೇಡ, ನೀ ಬ್ಯೂಟಿಫುಲ್ ಲವ್ ಸ್ಟೋರ್ಸ್ ನೀ ಕಂಟಿನ್ಯೂ ಮಾಡೋಣ ಪ್ಲೀಸ್ ಅಣ್ಣ. ಕಂಟಿನ್ಯೂ ಕರಿಯಣ ನಮ್ಮ ಅತ್ತೆ ಮಗಳನ್ನ ನಾನು ಲವ್ ಮಾಡ್ತಿದ್ದಾಗಲ್ಲ ನಮ್ಮ ಮಾವ ಬುಡ್ಡಿ ಮಗ ಬ್ಯಾರೇನಿ ಕೊಡಕ್ಕೆ ನಿಶ್ಚಯ ಮಾಡ್ಬಿಟ್ಟಿದ್ದ. ಆ ಹುಡುಗಿ ಆ ವಿಷಯ ಕೇಳ್ಬಿಟ್ಟು ಅಯ್ಯಯ್ಯೋ, ನಮ್ಮ ಕೃಷ್ಣಪ್ಪ ಹೇಳಿದ್ರು ಮದುವೆ ಮುಂಚೆನೆ ಸತ್ತೋಗ್ಬಿಟ್ರಂತೆ. ಇದು ನಮ್ಮ ಕೃಷ್ಣಪ್ಪರು ಏನ್ರಿ ಆಗ್ಬಿಡ್ತಾರಪ್ಪ ಭಗವಂತ. ಈ ಅನ್ಯಾಯ ಯಾರು ಕೇಳೋದು? ಈ ಅನ್ಯಾಯ ಈ ಭೂಮಿ ಮೇಲೆ ಅಪ್ಪ ಕೈ ಬರೆ ನೋಡ್ರಲ್ಲ, ನಮ್ ಜೀವನದಲ್ಲಿ ನಮ್ದೇ ಆದ ಕಥೆಗಳು ಇರ್ತವೆ. ಹೌದಣ್ಣ ಕೃಷ್ಣಪ್ಪ. ಅದಕ್ಕೇನೆ ಇನ್ಮೇಲೆ ನಾವ್ ಯಾರು ಕುಡಿಬಾರ್ದು. ಇನ್ನೊಂಚೂರ್ ಐತೆ. ಇದಪ್ಪ ವರ್ಷ ಬೆಳಗನ್ನ ರಾತ್ರಿ ಎಲ್ಲ ರಾಮಣ್ಣ ನೋಡಿ ಬೆಳಗ್ಗೆ ರಾಮಗೂ ಸೀತ್ಗೂ ಒಂದೇ ಒಂಚೂರ್ ಐತೆ ಕುಡ್ಕೊಂಡ್ಬಿಡ್ತೀನಿ. ಕರಿಯ ಉಪ್ಪಿನಕಾಯಿ ಹಾಕಲ್ಲ. ಲೈ ನೀವ್ ಯಾರು ಕುಡಿಯೋದ್ ಬಿಡೋದಿಲ್ಲ ಕಣ್ರಲ್ಲ. ನಿಜ ನೀನೇನೇ ಹೇಳು, ಫಿಲಮ್ ಮಾತ್ರ ಸೂಪರ್ ಆಗಿತ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ಹೊಡಿತಾನು ಡೈಲಾಗು, ಅದು ಮಾತ್ರ ಸೂಪರ್ ಕಣಣ್ಣ. ಅಯ್ಯಯ್ಯೋ ನಗಣ್ಣ, ಒಂದ್ ದೊಡ್ಡ ಅನಾಹುತ ಆಗೋಯ್ತಲ್ಲಪ್ಪ. ಅಂತದೇನಾದ್ಲ ಕರಿಯ? ಅಯ್ಯೋ ಉಪ್ಪಿನಕಾಯಿ ಇನ್ನು ಮಿಕ್ಕಿತ್ತು ಕಣಣ್ಣ, ಎತ್ಕೊಂಡ್ಬಂದಿದ್ರೆ ನಾಳೆಕಾದ್ರೂ ಆಗೋದಿಲ್ಲ. ನೀವು ಎಣ್ಣೆ ಬಿಡೋವರೆಗೂ ಎಣ್ಣೆ ನಿಮ್ಮನ್ನ ಬಿಡಲ್ಲ.